ಶಾತವಾಹನರಲ್ಲಿ ಪ್ರಮುಖ ಅರಸರುಗಳನ್ನು ನಾವು ನೋಡೋದಾದರೆ ಮೊದಲಿಗೆ ಸೀಮುಖ. ಇವನನ್ನು ರಾಯ ಸೀಮುಖ ಅಂತೇಳಿ ನಾನಾಘಟ್ ಶಾಸನ ಕರೆಯುತ್ತೆ. ಈ ನಾನಾಘಟ್ ಶಾಸನವನ್ನು ನಾಗನಿಕ ಅನ್ನೋ ಒಬ್ಬ ಮಹಿಳೆ ಹೊರಡಿಸ್ತಾರೆ. ಅಲ್ಲದೆ ಜೈನ ಗ್ರಂಥ ಒಂದು ಶಾಲಿವಾಹನ ಅಂತೇಳಿ ಸೀಮುಖನನ್ನು ಕರೆದಿದೆ. ಈತ ಪಲ್ಲವ ಮತ್ತು ಕುಂತಳದ ಚೋಟ ರಾಜರೊಂದಿಗೆ ತುಂಬ ವೈವಾಹಿಕ ಸಂಬಂಧವನ್ನು ಇವನು ಹೊಂದಿರ್ತಾನೆ. ಇವನ ಬಗ್ಗೆ ನೋಡೋದಾದರೆ ಎರಡೇ, ಒಂದು ನಾನಾಘಟ್ ಶಾಸನ ರಾಯ ಸೀಮುಖ ಅಂತೇಳಿ ಕರೆದ್ರೆ, ಇನ್ನೊಂದು ಜೈನ ಗ್ರಂಥ ಇವನನ್ನು ಶಾಲಿವಾಹನ ಅಂತೇಳಿ ಕರೆಯುತ್ತೆ. ಇನ್ನು ಇವರು ಬಂದು ಪಲ್ಲವ ಮತ್ತು ಕುಂತಳದ ಚೋಟ ರಾಜರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಬರೋರು ಕೃಷ್ಣ. ಈ ಕೃಷ್ಣನನ್ನು ಖನ್ನ ಅಂತೇಳಿ ಕರೀತಾ ಇರ್ತಾರೆ. ಈತ ಸಾಮ್ರಾಜ್ಯವನ್ನು ನಾಸಿಕ್ವರೆಗೂ ವಿಸ್ತರಿಸಿರ್ತಾನೆ. ಅದಲ್ಲದೆ ಬೌದ್ಧ ಧರ್ಮದಲ್ಲಿ ಇವನು ಆಸಕ್ತಿ ಹೊಂದಿರೋದ್ರಿಂದ ನಾಸಿಕ್ನಲ್ಲಿ ಬೌದ್ಧ ಗುಹಾಲಯವನ್ನು ಕೂಡ ಇವನು ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟು 1ನೇ ಶಾತಕರ್ಣಿ. ನೋಡ್ರಿ, ಈತನ ಪತ್ನಿ ನಾಗನಿಕಳು. ನಾನು ಹೇಳಿದೆ ನಾನಾಘಟ್ ಶಾಸನವನ್ನು ಒಬ್ಬ ಮಹಿಳೆ ಹೊರಡಿಸ್ತಾಳೆ, ಅವಳು ನಾಗನಿಕ. ಅವಳು ಬಂದು 1ನೇ ಶಾತಕರ್ಣಿಯ ಹೆಂಡತಿ. ಇವಳು ನಾನಾಘಟ್ ಶಾಸನವನ್ನು ಗುಹಾ ಶಾಸನವನ್ನು ಹೊರಡಿಸ್ತಾಳೆ. ಇದು ಬಂದು ಈ ಶಾಸನ 1ನೇ ಶಾತಕರ್ಣಿಯ ಸಾಧನೆಗಳನ್ನು ಹೇಳುತ್ತೆ. ಅದಲ್ಲದೆ ಇವನಿಗೆ ದಕ್ಷಿಣಪಥ ಸಾರ್ವಭೌಮ, ಅಪ್ರತಿಹತ್ ಎಂಬ 2 ಬಿರುದುಗಳಿರ್ತವೆ. ಈತ ಏನು ಮಾಡ್ತಾನೆ, ತನ್ನ ದಿಗ್ವಿಜಯಗಳ ಸ್ಮರಣಾರ್ಥ 2 ಅಶ್ವಮೇಧ ಯಾಗ ಹಾಗೂ 1 ರಾಜಸೂಯ ಯಾಗವನ್ನು ಆಚರಿಸ್ತಾನೆ. ಇವನ ನಂತರ ಬರುವಂತಹ ಶಾತವಾಹನರ ರಾಜರುಗಳಂದರೆ 2ನೇ ಶಾತಕರ್ಣಿ, ಲಂಬೋದರ, ಅಪಾಲಿಕರು ಶಾತವಾಹನ ಸಾಮ್ರಾಜ್ಯವನ್ನು ಆಳ್ತಾರೆ. ನೆಕ್ಸ್ಟ್ 1ನೇ ಪುಲುಮಾಯಿ ಆಳ್ವಿಕೆ ಮಾಡ್ತಾನೆ. ನೆಕ್ಸ್ಟ್ ಹಾಲ. ಈತ ಶಾತವಾಹನರ 17ನೇ ದೊರೆಯಾಗಿರ್ತಾನೆ. ಇವನು ಶಾಂತಿಪ್ರಿಯ ಅರಸ ಅಂಥೇಳಿ ಪ್ರಖ್ಯಾತನಾಗಿರ್ತಾನೆ. ಒಂದು ಇಂಪಾರ್ಟೆಂಟಾಗಿ ಇವನು 17ನೇ ಅರಸ ಆಗಿರ್ತಾನೆ. ಅದಲ್ಲದೆ ಶಾಂತಿಪ್ರಿಯ ಅರಸ ಅಂತ ಹೇಳಿ ಪ್ರಖ್ಯಾತ ಆಗಿರ್ತಾನೆ. ಸ್ವತಃ ಸಾಹಿತಿಯಾದ ಈತ ಏನು ಮಾಡ್ತಾನೆ, ಪ್ರಾಕೃತ ಭಾಷೆಯಲ್ಲಿ ಗತಾಸಪ್ತಸತಿ ಎಂಬ ಕೃತಿಯನ್ನು ರಚಿಸ್ತಾನೆ. ಇವನು ಈ ಗತಾಸಪ್ತಸತಿ ಅನ್ನೋ ಕೃತಿಯಲ್ಲಿ 700ಕ್ಕೂ ಹೆಚ್ಚು 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿದೆ. ಕೃಷ್ಣ, ಗೌರಿ, ಇಂದ್ರ, ಪಶುಪತಿ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಈತನ ಮತ್ತೊಂದು ಕೃತಿ ಅಂತಂದರೆ ಸತ್ತೈಷೈ. ಈತನ ಆಸ್ಥಾನ ಕವಿ ಗುಣಾಢ್ಯ ಪೈಶಾಚಿ ಪ್ರಾಕೃತ ಭಾಷೆಯಲ್ಲಿ ಬೃಹತ್ ಕಥಾಕೃತಿಯನ್ನು, ಸರ್ವವರ್ಮನು ಕಾತಂತ್ರ ವ್ಯಾಕರಣ ಕೃತಿಯನ್ನು ರಚಿಸಿರ್ತಾರೆ. ಈತನು ಸಿಲೋನಿನ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜಕುಮಾರಿಯನ್ನು ವಿವಾಹವಾದನೆಂದು ಹೇಳಲಾಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಹಾಲನ್ ಬಗ್ಗೆ ನೋಡೋದಾದರೆ ಇವನು ಶಾತವಾಹನರ 17ನೇ ದೊರೆಯಾಗಿರ್ತಾನೆ. ಅದಲ್ಲದೆ ಶಾಂತಿಪ್ರಿಯ ಅರಸ ಅಂತೇಳಿ ಪ್ರಸಿದ್ಧ ಆಗಿರ್ತಾನೆ. ಇವನು ಒಂದು ಕೃತಿಯನ್ನು ಬರೀತಾನೆ, ಯಾವುದು ಗತಾಸಪ್ತಸತಿ ಅಂತೇಳಿ. ಇದು ಪ್ರಾಕೃತ ಭಾಷೆಯಲ್ಲಿರುತ್ತೆ. ಇದು 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿರುತ್ತೆ. ಅದಲ್ಲದೆ ಕೃಷ್ಣ, ಗೌರಿ, ಇಂದ್ರ, ಪಶುಪತಿ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಅದಲ್ಲದೆ ಇವನು ಬರೆದಿರುವಂಥ ಇನ್ನೊಂದು ಕೃತಿ ಅಂತಂದರೆ ಸತ್ತೈಷೈ ಅಂಥೇಳಿ. ಈತನ ಆಸ್ಥಾನದಲ್ಲಿ ಇನ್ನೊಬ್ಬ ಕವಿ ಇರ್ತಾನೆ, ಅವನು ಗುಣಾಢ್ಯ. ಇವನು ಪೈಶಾಚಿ ಪ್ರಾಕೃತ ಭಾಷೆಯಲ್ಲಿ ಬೃಹತ್ ಕಥಾ ಅಂತೇಳಿ ಒಂದು ಕೃತಿಯನ್ನು ಬರೀತಾನೆ. ಅದಲ್ಲದೆ ಸರ್ವವರ್ಮ ಕಾತಂತ್ರ ವ್ಯಾಕರಣ ಕೃತಿಗಳನ್ನು ಬರೀತಾನೆ. ಈತನು ಸಿಲೋನಿನ ಮೇಲೆ ದಾಳಿ ಮಾಡಿ ಅಲ್ಲಿಯ ರಾಜಕುಮಾರನನ್ನು ವಿವಾಹ ಆದ ಅಂತ ಹೇಳಿ ಹೇಳಲಾಗಿದೆ. ನೆಕ್ಸ್ಟು ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ನೋಡೋಣ.